ಈಗ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್. ಯಾರು ಕೂತ್ಕೊಂಡು ಮಾತಾಡಬೇಡಿ. ಸಮಸ್ಯೆ ಬಗೆಹರಿಸಲು ಸಹಕರಿಸಪ್ಪ. ಅಧ್ಯಕ್ಷರೇ, ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷರೇ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟು, ಇರ್ರಿ ಸ್ವಲ್ಪ, ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ನ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ, ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಯ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಅಧ್ಯಕ್ಷರೇ, ಖರೀದಿ ಮಾಡ್ತಾ ಇದ್ರ ನೀವು ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಯ್ತು, ನಿಮ್ಮ ನಾಯಕರಿದ್ದಾರೆ ಮಾತಾಡ್ತಾರೆ. ಯಾವಾಗ ಬಂದಾರ ಅವರು? ಒಂದ್ ಸೆಕೆಂಡ್.
ಯಾವಾಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಕೊಡಿ. ಶಿಸ್ತುಬಲ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ವೆಸಪ್ ಮಾಡ್ತೇನೆ, ಚುನಾವಣೆ ನಿಂತು ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ಮಾಡಿ ವೋಟ್ ಮಾಡಿ ಬರುವ. ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಮುಗಿತಲ್ಲ, ಪ್ರತಿಪಕ್ಷ ಒಂದ್ ನಿಮಿಷ ಕೊಡಿ ಸರ್. ಮಾತಾಡ್ತಿರೋದು ಅಧ್ಯಕ್ಷ